ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಒನ್ ಮೋರ್ ಬೈಕ್ ಕಾಂಬಿನೇಷನ್. ಎಸ್, ಸೊ ನಾನು ಲಾಸ್ಟ್ 2 ಬೈಕ್ ಕಾಂಬಿನೇಷನ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ಸೊ ಒನ್ ಮೋರ್ ಬೈಕ್ ಕಾಂಬಿನೇಷನ್ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬೈಕ್ ಕಾಂಬಿನೇಷನ್ನು ನೀವು ತಮ್ನೇಲಿ ನೋಡಿರ್ತೀರ ಯಾವುದು ಅಂತ. ಸೊ ಇವತ್ತಿನ ಬೈಕ್ ಕಾಂಬಿನೇಷನ್ ಈಸ್ ಅನ್ ಇನ್ಪರ್ಫೆಕ್ಟೋ ಬೈಕ್ ಕಾಂಬಿನೇಷನ್ ಅಂತ ಟೈಟ್ಲ್ ಹಾಕಿದ್ದೀನಿ. ಸೊ ಯಾವುದು ಅಂದರೆ ದ ಗೊರಿಲ್ಲಾ 450 ರಾಯಲ್ ಎನ್ಫೀಲ್ಡ್ ಅವ್ರದ್ದು ಆ್ಯಂಡ್ KTM ಅವ್ರದ್ದು ಎಂಡ್ಯೂರೋ 390. ಸೊ ವೈ ದಿಸ್ ಬೈಕ್ ಕಾಂಬಿನೇಷನು, ಏನು ನನಗೆ ಈ ಬೈಕ್ ಕಾಂಬಿನೇಷನಲ್ಲಿ ಇಷ್ಟ ಇದೆ, ವೈ ಆಮ್ ಐ ಚೂಸಿಂಗ್ ದೀಸ್ ಬೈಕ್ಸು ಅಂತ ನೀವು ಕೇಳ್ಬೋದು. ಆನೆಸ್ಟ್ಲಿ ನನಗೆ ಗೊರಿಲ್ಲಾ 450 ವೆನ್ ಅದು ಲಾಂಚ್ ಆಗಿತ್ತು ಆ ಟೈಮಲ್ಲಿ ನಾನು ಟೆಸ್ಟ್ ಡ್ರೈವ್ ಮಾಡಿದೆ. ಐ ಥಿಂಕ್ ವೀಡಿಯೋಸು ಇದೆ. ಆ್ಯಂಡ್ ನಂದು ಫಸ್ಟ್ ಇಂಪ್ರೆಷನ್ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಐ ರಿಯಲಿ ಲೈಕ್ ದಟ್ ಬೈಕ್ ಆ್ಯಕ್ಚುಲಿ. ಆ್ಯಂಡ್ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಐ ವುಡ್ ಸೇ ಬ್ರೀಫ್ಲಿ ಹೇಳೋದಾದರೆ ಐ ಫೆಲ್ಟ್ ದಟ್ ದಿಸ್ ಇಸ್ ಅ ಬೈಕ್ ವಿಚ್ ಯಂಗ್ಸ್ಟರ್ಸ್ ವಿಲ್ ಲವ್ ಅಂತ. ಆ್ಯಂಡ್ ಎಂಡ್ಯೂರೋ 390 ಬಗ್ಗೆ ಮಾತಾಡೋದಾದ್ರೂ ಐ ವುಡ್ ಸೇ ನನಗೆ ದ ಲುಕ್ಕು ಆಫ್ ದಟ್ ಬೈಕ್ ತುಂಬಾ ಇಷ್ಟ ಇದೆ. ಆ್ಯಂಡ್ ಇಂಡಿಯನ್ ಮಾರ್ಕೆಟಲ್ಲಿ ಈ ಥರ ನಿಮಗೆ ಒಳ್ಳೆ ಪವರ್ ಇರುವಂಥ ಬೈಕು ವಿಚ್ ಈಸ್ ಆಲ್ಸೋ ಕ್ಯಾನ್ ಡು ಆಫ್ ರೋಡಿಂಗು, ದಟ್ ಈಸ್ ಅ ಗ್ರೇಟ್ ಥಿಂಗು KTM ಅವ್ರು ಕೊಟ್ಟಿದ್ದಾರೆ. ಸೊ ನನಗೆ ಎರಡೂ ಬೈಕ್ ಇಷ್ಟ. ಬಟ್ ಇನ್ಪರ್ಫೆಕ್ಟೋ ಬೈಕ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಬೇಸಿಕಲಿ ದಿಸ್ ಇಸ್ ಮೋರ್ ಅ ಪಬ್ಲಿಕ್ ಒಪಿನಿಯನ್ ಅಂತ ಹೇಳ್ತೀನಿ. ಆರ್ ಆಬ್ವಿಯಸ್ಲಿ ಪಬ್ಲಿಕ್ ಆರ್ ಮೋಟರ್ ಸೈಕ್ಲಿಸ್ಟ್ಗೆ ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ. ಬಟ್ ದ ರೀಸನ್ ವೈ ಪೀಪಲ್ ಕನ್ಸಿಡರ್ ದೀಸ್ ಟು ಇನ್ಪರ್ಫೆಕ್ಟ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಫಸ್ಟ್ಲಿ ಗೊರಿಲ್ಲಾ ಸೈಡಿಂದ ಏನಕ್ಕೆ ಇದನ್ನ ಇನ್ಪರ್ಫೆಕ್ಟ್ ಅಂತ ಹೇಳ್ತಾರೆ ಅಂತ. ಗೊರಿಲ್ಲಾ 450 ನಿಮಗೆ ಗೊತ್ತಿರೋ ಥರ ಇದಕ್ಕೊಂದು ಸಪ್ರೇಟ್ ಫ್ಯಾನ್ ಬೇಸ್ ಇವಾಗ ಬಿಲ್ಡ್ ಆಗ್ತಾ ಇದೆ. ಸಾಕಷ್ಟು ಜನಕ್ಕೆ ಇದರದ್ದು ಅಮೇಝಿಂಗ್ ಪವರ್ ಡೆಲಿವರಿ ಇಷ್ಟ ಆಗ್ತಾ ಇದೆ. ಆ್ಯಂಡ್ ದ ವೇ ಇಟ್ ಈಸ್ ಆ್ಯಂಡ್ ದ ವೇ ಇಟ್ ಈಸ್ ಸ್ಟೈಲ್ಡ್ ಆ್ಯಂಡ್ ಎವ್ರಿಥಿಂಗ್ ಇಷ್ಟ. ಬಟ್ ಆಲ್ಸೋ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಡಿಂಟ್ ಲೈಕ್ ಇಟ್ ಬಿಕಾಸ್ ಮೇನ್ಲಿ ನಂಗೆ ಅನ್ಸುತ್ತೆ ಇದ್ರದ್ದು ಕಲರ್ ಕಾಂಬಿನೇಷನಿಂದ, ವಿಚ್ ನಾನು ಆಬ್ವಿಯಸ್ಲಿ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವೈ ಇಟ್ ಈಸ್. ಆ್ಯಂಡ್ ಐ ಥಿಂಕ್ ಇಟ್ ಈಸ್ ನಾಟ್ ಅ ರಾಂಗ್ ಥಿಂಗ್ ಎನಿವೆ. ಬಟ್ ಆಬ್ವಿಯಸ್ಲಿ ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಇಷ್ಟ ಆಗಿಲ್ಲ. ಆ್ಯಂಡ್ ಆಲ್ಸೋ ದ ಡಿಸೈನ್ ತುಂಬ ಚೆನ್ನಾಗಿ ಇಷ್ಟ ಆಗಿಲ್ಲ ಬಿಕಾಸ್ ಇದು ಐದರ್ ಸ್ಕ್ರಾಮ್ಲರು, ರೋಡ್ಸ್ಟರು, ನೇಕೆಡ್ ಬೈಕು. ದ ಥಿಂಗ್ ಈಸ್ ದ ಎಕ್ಸ್ಪೀರಿಯನ್ಸ್ ವೈಸ್ ಹೂ ಎವರ್ ರಿಡನ್ನು ಇದು ಕ್ಲೋಸ್ ಟು ಅ ನೇಕೆಡ್ ಬೈಕ್ ಅಂತ ಫೀಲ್ ಆಯಿತು. ವಿಚ್ ಆ್ಯಕ್ಚುಲಿ ಒಂದು ಜನರಲಿ ಇಫ್ ಯು ಆರ್ ಕನ್ಸಿಡರಿಂಗ್ ಅ ರೆಟ್ರೋ ರೋಡ್ಸ್ಟರು ಅದು ಒಂಥರ ಜನರಿಗೆ ಸೂಟ್ ಆಗಿಲ್ಲ. ರೆಟ್ರೋ ರೋಡ್ಸ್ಟರ್ ಥರ ಇಲ್ಲವೇ ಇಲ್ಲ ಅಲ್ಲಪ್ಪ ಇದು. ನೀವು ಸ್ಪೀಡ್ 400 ನೋಡೋದಾದರೆ ದ ಲುಕ್ ಆ್ಯಂಡ್ ಫೀಲ್ ಒಂಥರ ಒಂದು ರೆಟ್ರೋ ರೋಡ್ಸ್ಟರ್ ಥರ ಇದೆ. ಇದು ಏನಕ್ಕೆ ರೆಟ್ರೋ ರೋಡ್ಸ್ಟರ್ ಥರ ಇಲ್ಲ, ನೋಡೋಕ್ಕೂ ಇಲ್ಲ. ಆ್ಯಂಡ್ ಸ್ಕ್ರಾಮ್ಲರ್ ಥರನೂ ಟೈರ್ಸ್ ಕೊಟ್ಟಿದ್ದಾರೆ. ಲಿಟಲ್ ಬಿಟ್ ಕನ್ಫ್ಯೂಸಿಂಗ್ ಇದೆ. ಒಂಥರ ಕಂಪ್ಲೀಟ್ ಬೈಕ್ ಥರನೂ ಇಲ್ಲ. ಇಫ್ ಇಟ್ ವಾಸ್ ಅ ನೇಕೆಡ್ ಬೈಕು ಏನಕ್ಕೆ ಅವರು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಮೆನಿ ಕ್ವಶನ್ಸ್ ಇದೆ ಅರೌಂಡ್ ದಿಸ್ ಬೈಕು. ಸೊ ಎಸ್, ದೇರ್ ಆರ್ ಪೀಪಲ್ ಹೂ ಆ್ಯಕ್ಚುಲಿ ಲವ್ ದಿಸ್ ಬೈಕು ಕಂಪ್ಲೀಟ್ಲಿ. ಬಟ್ ಆಲ್ಸೋ ದೇರ್ ಆರ್ ಪೀಪಲ್ ಹೂ ಆರ್ ವೆರಿ ಬಿಗ್ ಕ್ರಿಟಿಕ್ ಆಫ್ ದಿಸ್ ಬೈಕು. ಸೊ ಒಂದು ರೀತಿ ಇದನ್ನು ಇನ್ಕಂಪ್ಲೀಟ್ ಬೈಕ್ ಅಂತ ಹೇಳ್ಬೋದು. ನನ್ನ ಒಪಿನಿಯನ್ ಕೇಳೋದಾದರೆ ನನಗೂ ಲಿಟಲ್ ಬಿಟ್ ಇನ್ಕಂಪ್ಲೀಟ್ ಅಂತ ಅನಿಸಿದೆ. ಬಟ್ ನಾಟ್ ಫಾರ್ ದ ರೀಸನ್ಸ್ ವಿಚ್ ಪೀಪಲ್ ಆರ್ ಲೈಕ್ ಡಿಪಿಕ್ಟಿಂಗ್ ಇಟ್ ಆನ್ ದ ಸೋಷಿಯಲ್ ಮೀಡಿಯಾ. ನನಗೆ ಬೇರೆ ರೀಸನ್ಸ್ ಇದೆ, ಅದಕ್ಕೆ ಬರ್ತೀನಿ ನಾನು. ಆ್ಯಂಡ್ ವೆನ್ ಯು ಕನ್ಸಿಡರ್ ದ ಎಂಡ್ಯೂರೋ 390 ಅಗೇನ್ ಸಮ್ ಸೋ ಕಾಲ್ಡ್ ಎಕ್ಸ್ಪರ್ಟ್ಸು ಫಸ್ಟ್ ಆಫ್ ಆಲ್ ಇದ್ರದ್ದು ಆಫ್ ರೋಡ್ ಕೇಪಬಿಲಿಟಿ ವಿಚ್ ಇಸ್ ವಾಟ್ ದಿಸ್ ಬೈಕ್ ಈಸ್ ಆಲ್ ಅಬೌಟು ಅದ್ರ ಬಗ್ಗೆ ತುಂಬ ಲೈಕ್ ಕನ್ಸಿಡರೇಟ್ ಇದ್ದಾರೆ. ಮೇ ಬಿ ಇದು ತುಂಬ ಓವರ್ ವೆಯ್ಟ್ ಆಗಿದೆ, 177 kg. ಸೊ ಇಟ್ ಮೈಟ್ ನಾಟ್ ಡು ಗುಡ್ ಆಫ್ ರೋಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ವಿತ್ ಸ್ಪೆಸಿಫಿಕೇಶನು ಸ್ಪೆಕ್ ಶೀಟ್ ವಾರಿಯರ್ಸ್ ನಿಮಗೆ ಗೊತ್ತು. ಸೊ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಸಮ್ ಪೀಪಲ್ ಸೇ ದಟ್ ಇದು ತುಂಬ ಹೆವಿಲಿ ಪ್ರೈಸ್ ಇದೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಆ್ಯಂಡ್ ಆಲ್ಸೋ ದೇರ್ ಆರ್ ಸಮ್ ಕನ್ಸಿಡರೇಷನ್ ಆ್ಯಕ್ಚುಲಿ ವಿಚ್ ಇಸ್ ರಿಯಲಿಸ್ಟಿಕ್ ಟು ಬಿ ಪುಟ್ ಫಾರ್ವರ್ಡ್ ಬಿಕಾಸ್ KLX 230 ಆಲ್ರೆಡಿ ಇದನ್ನು ಕಂಪೇರ್ ಮಾಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಅಂಡರ್ಸ್ಟುಡ್ ದಟ್ ದಿಸ್ ಬೈಕ್ ಈಸ್ ನಾಟ್ ಕೇಪಬಲ್ ಆಸ್ KLX 230 ಆಬ್ವಿಯಸ್ಲಿ ಬಿಕಾಸ್ KLX 230 ಚಾಸಿ ಬೆಟರ್ ಇದೆ ಆ್ಯಂಡ್ ಲೈಟ್ ವೇಟ್ ಇದೆ. ಆಬ್ವಿಯಸ್ಲಿ ಇಟ್ ಇಸ್ ಲೈಕ್ 140 kg ಆ್ಯಂಡ್ ಇದು ಆಲ್ಮೋಸ್ಟ್ 30 to 40 kg ಜಾಸ್ತಿ ಇದೆ ಅದಕ್ಕಿಂತ. ಸೊ ಆಬ್ವಿಯಸ್ಲಿ ಇಟ್ ಈಸ್ ಮಚ್ ಮೋರ್ ಕೇಪಬಲ್ಲು. ಆ್ಯಂಡ್ ಆಲ್ಸೋ ನಿಮಗೆ ಚೀಪರ್ ಆಪ್ಷನ್ ಬೇಕು ಅಂದರೆ ಎಕ್ಸ್ಪಲ್ಸ್ ಇದೆ 210 ಆಬ್ವಿಯಸ್ಲಿ ಇದೆ ನ್ಯೂ ವರ್ಷನ್ನೇ ವಿಚ್ ಯು ಕ್ಯಾನ್ ಡೂ ಮಚ್ ಮೋರ್ ದೆನ್ ಆಫ್ ರೋಡಿಂಗ್. ಆಫ್ ರೋಡಿಂಗ್ ಅಂತೂ ಚೆನ್ನಾಗಿ ಮಾಡ್ಬೋದು, ಪ್ಲಸ್ ಟೂರಿಂಗು ಮಾಡ್ಬೋದು, ಪ್ಲಸ್ ಅಷ್ಟು ದೊಡ್ಡ ಪ್ರೈಸ್ ನೀವು ಸೇವ್ ಮಾಡ್ಬೋದು. ಸೊ ಆ ಥರ ಇರಬೇಕಾದ್ರೆ ಈ ಬೈಕ್ನ ಯಾರು ತಗೋತಾರೆ? ಆ್ಯಂಡ್ ದ ಬಿಗ್ಗೆಸ್ಟ್ ಆ್ಯಕ್ಚುಲಿ ಹರ್ಡಲ್ ಇರೋದು ಇದೇ ಬೈಕ್ದು 390 ಸೀರೀಸಲ್ಲಿ ಬರುವಂಥ ಅಡ್ವೆಂಚರ್ ಬೈಕ್ಸು. ಸೊ ಅದು ಇಟ್ ಲುಕ್ಸ್ ಟು ಬಿ ಅ ಬೆಟರ್ ಪ್ರಾಪೋಸಿಷನು, ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಫೀಲ್ ಆಗುತ್ತೆ. ನೀವು ಐದರ್ 390 ಅಡ್ವೆಂಚರ್ ಎಕ್ಸ್ ಆದರೂ ನೋಡೋದಾದ್ರೂ ಅವ್ರ ಅಡ್ವೆಂಚರ್ ಎಸ್ ಆದರೂ. ಸೊ ಅದರಲ್ಲಿ ನಿಮಗೆ ಐ ವುಡ್ ಸೇ ಒಂದು ಫೀಚರು ಜಾಸ್ತಿ ಸಿಗುತ್ತೆ, ಕೇಪಬಿಲಿಟಿನೂ ಜಾಸ್ತಿ ಸಿಗೋದ್ರಿಂದ ವೈ ಟು ಬೈ ದಿಸ್ ಬೈಕ್ ಅಂತ ತುಂಬ ಜನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ವೈ ಪೀಪಲ್ ಕನ್ಸಿಡರ್ ಬೋತ್ ದಿಸ್ ಬೈಕ್ ಆ್ಯಸ್ ಇನ್ಪರ್ಫೆಕ್ಟು ಬೈಕ್ಸು. ಬಟ್ ನಾನು ಇದರದ್ದು ಕಾಂಬಿನೇಷನ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ವೈ ಯು ಶುಡ್ ಗೋ ಫಾರ್ ದೀಸ್ 2 ಬೈಕ್ಸ್ ಆ್ಯಕ್ಚುಲಿ ಅಂತ. ಸೊ ಫಸ್ಟ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೂ ಶುಡ್ ಕನ್ಸಿಡರ್ ದಿಸ್ ಕಾಂಬಿನೇಷನು. ಸೊ ನನ್ನ ಒಪಿನಿಯನಲ್ಲಿ ಫಸ್ಟ್ಲಿ ಐ ವುಡ್ ಸೇ ಪೀಪಲ್ ಹೂ ಆರ್ ಲುಕಿಂಗ್ ಫಾರ್ ಫನ್ ಆ್ಯಂಡ್ ಡಿಫರೆಂಟ್ ಬೈಕು, ದಿಸ್ ಇಸ್ ದ ಬೆಸ್ಟ್ ಕಾಂಬಿನೇಷನು. ಫನ್ ಏನಕ್ಕೆ ಅಂತ ನಾನು ಹೇಳೋ ಅವಶ್ಯಕತೆಯೇ ಇಲ್ಲ. ಗೊರಿಲ್ಲಾ 450 ಬಗ್ಗೆ ಆಲ್ರೆಡಿ ನಿಮಗೆ ಮೀಡಿಯಾದಲ್ಲಿ ಆ್ಯಂಡ್ ನೀವೇ ಟೆಸ್ಟ್ ರೈಡ್ ಮಾಡಿದ್ದೀರ ಅಂತ ನಿಮಗೆ ಗೊತ್ತಿರುತ್ತೆ ಹೌ ಗುಡ್ ಇಟ್ ಈಸ್ ಆನ್ ದ ರೋಡಲ್ಲಿ ಅಮೇಝಿಂಗ್ ಫನ್ ಕೊಡುತ್ತೆ. ಎಸ್ಪೆಷಲಿ 3000 RPM ಆದಮೇಲೆ ನಿಮಗೆ ಆ ಕಿಕ್ ಕೊಡುತ್ತೆ, ನಿಮಗೆ ಸಡನ್ನಾಗಿ ದಟ್ ಪವರ್ ಡೆಲಿವರಿ ನಿಮಗೆ ಮಜಾ ಕೊಡುತ್ತೆ. ಸೊ ಐ ಮೀನ್ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ದಟ್ ಫನ್ ಇದೆ ನಿಮಗೆ, ದಟ್ ಡಿಫ್ರೆಂಟ್ ಥಿಂಗ್ ಇದೆ. ಬಟ್ ನನ್ನ ಪ್ರಕಾರ ನಿಜ ಹೇಳಬೇಕಂದ್ರೆ
ಇದ್ರದ್ದು ಡಿಫ್ರೆನ್ಸ್ ಏನಕ್ಕೆ ನಾನು ಡಿಫ್ರೆಂಟ್ ಅಂತ ಹೇಳ್ತೀನಿ ಬೈಕು ಅಂತ. ಫನ್ ಅಂತೂ ಡೆಫಿನೆಟ್ಲಿ ಇದೆ. ಡಿಫ್ರೆಂಟ್ ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ನೀವು ರೆಟ್ರೋ ರೋಡ್ಸ್ಟರ್ ಕ್ಯಾಟಗರಿ ನೋಡೋದಾದರೆ ವೆರಿ ಲಾಂಗ್ ಟೈಮು ಏನು ಮಾಡ್ತಾ ಇದ್ದಾರೆ ಅಂದರೆ, ಮೋಸ್ಟ್ ಆಫ್ ದ ಕಂಪನೀಸ್ ಟ್ರಯಂಫ್ ಇನ್ಕ್ಲೂಡಿಂಗ್ ಈವನ್ ರಾಯಲ್ ಎನ್ಫೀಲ್ಡು ಅಷ್ಟೇ ಆಂಟರ್ ವಿಚಾರದಲ್ಲಿ ದೇ ಆರ್ ನಾಟ್ ಚೇಂಜಿಂಗ್ ದ ಇಂಜಿನ್ ಮಚ್ಚು. ಅದರಲ್ಲಿ ಸ್ವಲ್ಪ ಸ್ಪೋರ್ಟಿನೆಸ್ ಕೊಡೋಕ್ಕೆ ಮೇನ್ಲಿ ದ ಡಿಸೈನ್ ಚೇಂಜಸ್ ಮಾಡ್ತಾಯಿದ್ರು. ಮೇ ಬಿ ಸ್ವಲ್ಪ ಇದನ್ನ ಸ್ಪೋರ್ಟಿ ಲುಕ್ಕು, ಹ್ಯಾಂಡಲ್ ಬಾರು, ಫುಟ್ ಪ್ಯಾಕ್ ಪೊಸಿಷನ್ ಚೇಂಜ್ ಮಾಡೋದು ಆರ್ ಸ್ವಲ್ಪ ಕಾಂಪ್ಯಾಕ್ಟ್ ಮಾಡೋದು. ದಿಸ್ ವಾಸ್ ದ ಆ್ಯಕ್ಚುಲ್ ಗೇಮ್ ಆ್ಯಕ್ಚುಲಿ ವೆನ್ ಪೀಪಲ್ ವೆರ್ ಕನ್ಸಿಡರಿಂಗ್ ದ ರೆಟ್ರೋ ರೋಡ್ಸ್ಟರ್. ಬಟ್ ನನ್ನ ಒಪಿನಿಯನ್ ಪ್ರಕಾರ ದ ರಾಯಲ್ ಎನ್ಫೀಲ್ಡ್ ಗೊರಿಲ್ಲಾ 450 ವಾಸ್ ದ ಟ್ರೂ ರೆಟ್ರೋ ರೋಡ್ಸ್ಟರ್, ಬಿಕಾಸ್ ಅದರಲ್ಲಿ ಆ್ಯಕ್ಚುಲಿ ನಿಮಗೆ ದಟ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಒಂದು ರೆಟ್ರೋ ರೋಡ್ಸ್ಟರ್ ಫೀಲ್ ಕೊಡುತ್ತೆ. ನಿಮಗೆ ಆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ನೇಕೆಡ್ ಬೈಕ್ದು ಫೀಲ್ ಆಲ್ಮೋಸ್ಟ್ ಕ್ಲೋಸ್ ಟು ದಟ್ ಫೀಲ್ ಕೊಡುತ್ತೆ, ವಿಚ್ ಈಸ್ ಸಮಥಿಂಗ್ ಐ ಫೀಲ್ ದಟ್ ಕೆಲವರಿಗೆ ಅದು ಇಷ್ಟ ಆಗಿಲ್ಲ. ಬಿಕಾಸ್ ಏನೋ ಅಂದರೆ ಪ್ರಾಬ್ಲಮ್ಮು, ರೆಟ್ರೋ ಬೈಕ್ಸ್ನ ತೊಗೊಳ್ಳೋರ್ದು ಒಂದು ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಅವ್ರಿಗೆ ಈಸಿ ಸ್ಲೋ ರೈಡಿಂಗು ಆ ಥರ ಬೈಕ್ಸ್ ಇಷ್ಟ ಇರುತ್ತೆ. ಸೊ ಇದು ಒಂದು ಎಕ್ಸ್ಪೆರಿಮೆಂಟ್ ಆಯಿತು ರಾಯಲ್ ಎನ್ಫೀಲ್ಡ್ ಕಡೆಯಿಂದ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಡಿಫ್ರೆಂಟ್ ರೆಟ್ರೋ ರೋಡ್ಸ್ಟರ್, ನಿಮಗೆ ಬೇರೆ ಎಲ್ಲೂ ನಿಮಗೆ ಈ ಥರ ಸಿಗಲ್ಲ ಬೈಕು. ಸೊ ನನ್ನ ಒಪಿನಿಯನ್ ದ್ಯಾಟ್ ಈಸ್ ಸಮಥಿಂಗ್ ಇದು USP ಅಂತಲೇ ಹೇಳ್ತೀನಿ ಆಫ್ ದಿಸ್ ಬೈಕು. ಒಂದು ಬಂದು ದಿಸ್ ಪವರ್ ಡೆಲಿವರಿ, ಆ್ಯಂಡ್ ದೆನ್ ಇನ್ನೊಂದು ಬಂದುಬಿಟ್ಟು ಈ ರೆಟ್ರೋ ರೋಡ್ಸ್ಟರ್ ಸೆಗ್ಮೆಂಟಲ್ಲಿ ಇಟ್ ಈಸ್ ಟೋಟಲಿ ಅ ಡಿಫರೆಂಟ್ ಕೈಂಡ್ ಆಫ್ ಬೈಕ್ ಅಂತಲೇ ಹೇಳ್ತೀನಿ. ದ ಕೈಂಡ್ ಆಫ್ ಎಂಗೇಜ್ಮೆಂಟ್ ನಿಮಗೆ ಈ ಬೈಕಲ್ಲಿ ಸಿಗುತ್ತೆ, ನನ್ ಅದರ್ ರೆಟ್ರೋ ರೋಡ್ಸಲ್ಲಿ ಸಿಗುತ್ತೆ. ಫಾರ್ ದ್ಯಾಟ್ ಐ ಕನ್ಸಿಡರ್ ದಿಸ್ ಬೈಕ್ ಸಮಥಿಂಗ್ ಡಿಫರೆಂಟ್ ಫ್ರಮ್ ದ ಕ್ರೌಡ್ ಅಂತ ಹೇಳ್ತೀನಿ. ನಾವು ಲೆಟ್ಸ್ ಕಮ್ ಟು ದ ಎಂಡ್ಯೂರೋ 390. ಸೊ ನಾನು ಆಲ್ರೆಡಿ ಹೇಳಿದೆ, ತುಂಬ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ವೆಯ್ಟ್ ಜಾಸ್ತಿ ಇದೆ, ಅದಿದೆ, ಇದು ಕಾಸ್ಟ್ ಜಾಸ್ತಿ ಇದೆ, ಆಲ್ ದೋಸ್ ಥಿಂಗ್ಸು. ಟು ಬಿ ಆನೆಸ್ಟು, ನೀವು ಸೋಷಿಯಲ್ ಮೀಡಿಯಾ, ಇಫ್ ಯು ಆರ್ ಕನ್ಸಿಡರಿಂಗ್ ದ ವರ್ಲ್ಡ್ ವೈಡ್ ಸೋಷಿಯಲ್ ಮೀಡಿಯಾ ಆರ್ ದ ವೆಸ್ಟ್ ಪೀಪಲ್ ಏನು ಮಾತಾಡ್ತಾ ಇದ್ದಾರೆ ನೋಡೋದಾದರೆ, ದೇ ಆರ್ ಆ್ಯಕ್ಚುಲಿ ಅಪ್ರಿಷಿಯೇಟಿಂಗ್ ದಿಸ್ ಬೈಕು. ನಮ್ಮವರೇ ದೊಡ್ಡ ಕ್ರಿಟಿಕ್ ಥರ. ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯನ್ ಕಂಪನಿ ಮಾಡಿರೋದು ಇಂಥ ಅಮೇಝಿಂಗ್ ಪ್ರೈಸಲ್ಲಿ ಯಾರೂ ಕೊಡ್ತಾ ಇಲ್ಲ. ಆ್ಯಕ್ಚುಲಿ ಇಂಟರ್ನ್ಯಾಷನಲಿ ಈ ಥರ ಪ್ರೈಸ್ಗೆ ನಿಮಗೆ ಎಲ್ಲೂ ಸಿಗ್ತಾ ಇಲ್ಲ ಬೇರೆ ಬೈಕ್ಸು, ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಈವನ್ ದ DRZ ಸುಜುಕಿ ಅವರು ಲಾಂಚ್ ಮಾಡಿರೋದು, ಪೀಪಲ್ ಆರ್ ಟೆಲಿಂಗ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಕ್ಚುಲಿ. ಸೊ ಎನಿವೆ, ಅದು ನಿಮಗೆ ಐ ಥಿಂಕ್ ಇಂಡಿಯನ್ ಮಾರ್ಕೆಟ್ಗೆ ಸಂಬಂಧಪಟ್ಟಿದ್ದಲ್ಲ. ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಒಳ್ಳೆ ಪ್ರಾಪೋಸಿಷನ್ನೇ, ಒಳ್ಳೆ ಪ್ರೈಸಿಂಗೆ. ಬಟ್ ಎಸ್, ನೀವು ಆಬ್ವಿಯಸ್ಲಿ ಬೇರೆ ನಿಮಗೆ ಆಪ್ಷನ್ಸ್ ನೋಡೋದಾದರೆ ಅಲ್ಲಿ ಕೇಪಬಿಲಿಟಿ ವೈಸ್ ಇದು ಅಷ್ಟೊಂದು ಜಾಸ್ತಿ ಇಲ್ಲ, ಆ್ಯಂಡ್ ಆಲ್ಸೋ ನಿಮಗೆ ಪ್ರೈಸಿಂಗ್ ವೈಸು ನಿಮಗೆ ಎಕ್ಸ್ಪೆನ್ಸ್ ಬೆಟರ್ ಇದೆ. ದ ಥಿಂಗ್ ವಾಟ್ ಐ ಲೈಕ್ ಅಬೌಟ್ ದಿಸ್ ಬೈಕು, ವಿಚ್ ಐ ಥಿಂಕ್ ವೈ ಇಟ್ ಈಸ್ ಡಿಫರೆಂಟ್ ಇನ್ ದಿಸ್ ಸೆಗ್ಮೆಂಟ್ ಆಫ್ ಆಲ್ ದ ಆಫ್ ರೋಡರ್ಸು, ಏನು ಅಂದರೆ ನಿಮಗೆ ಈ ಥರ ನಿಮಗೆ ಟೆಕ್ನಾಲಜಿ ಆ್ಯಂಡ್ ಕಸ್ಟಮೈಸೇಷನ್ನು ಯಾವುದು ಈ ಮಾಸ್ ಮಾರ್ಕೆಟ್ ಆರ್ ಇನ್ ದಿಸ್ ಪ್ರೈಸ್ ರೇಂಜು ನಿಮಗೆ ಯಾರು ಕೊಡ್ತಾ ಇಲ್ಲ. ನಿಮಗೆ KTM ಬಿಟ್ಬಿಟ್ರೆ ನಿಮಗೆ ಗೊತ್ತು ಎಂಥ ಅಮೇಝಿಂಗ್ ಟೆಕ್ನಾಲಜಿ ಇದೆ. ನಿಮಗೆ TFT ಡಿಸ್ಪ್ಲೇ ಇದೆ, ನಿಮಗೆ ಒಳ್ಳೆ ಬ್ಯೂಟಿಫುಲಿ ಲೇಡ್ ಔಟ್ TFT ಡಿಸ್ಪ್ಲೇ, ಸಿಂಪಲ್ ಬಟ್ ಬ್ಯೂಟಿಫುಲ್ಲು. ಆಮೇಲೆ ಟೆಕ್ನಾಲಜಿ ವೈಸ್ ನಿಮಗೆ ಇದರಲ್ಲಿ ರೈಡಿಂಗ್ ಮೋಡ್ಸ್ ಇದೆ, ನಿಮಗೆ ರೈಡ್ ಬೈ ವೈರ್ ಇದೆ, ಆಲ್ LED ಸೆಟಪ್ ಇದೆ, ಆಲ್ಸೋ ನಿಮಗೆ ಅಡ್ಜಸ್ಟಬಿಲಿಟಿ ಇದೆ ಸಸ್ಪೆನ್ಷನ್ ಸೆಟಪ್ಪಲ್ಲಿ. ಸೊ ಅಷ್ಟೊಂದೆಲ್ಲ ಕೊಡ್ತಾ ಇದ್ದಾರೆ. ಆಲ್ಸೋ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಆ್ಯಂಡ್ ಆಲ್ಸೋ ಅಪ್ರೋಚಬಲು ಇದೆ ತುಂಬ. ನೀವು ಆ್ಯಕ್ಚುಲಿ ನೀವು ಡರ್ಟ್ ಬೈಕ್ ಥರ ನೀವು ಬೈಕ್ ತೊಗೋಬೇಕು ಅಂತ ಇದ್ದೀರ ಅಂದರೆ ತುಂಬಾ ಸೀಟ್ ಹೈಟ್ ಜಾಸ್ತಿ ಇರುತ್ತೆ. ಇದರಲ್ಲಿ ಐ ವುಡ್ ಸೇ 860 ಇಸ್ ಓಕೆ. ಐ ನೋ ಇಟ್ ಈಸ್ ಲಿಟಲ್ ಬಿಟ್ ಟಾಲ್ ದೆನ್ ನಾರ್ಮಲ್ ಬೈಕ್, ಬಟ್ ಸ್ಟಿಲ್ ಇಂಡಿಯನ್ ಕಂಡೀಷನ್ಸು ಆ್ಯಂಡ್ ಇಂಡಿಯನ್ ರೈಡರ್ಸ್ನ ಕನ್ಸಿಡರ್ ಮಾಡಿಬಿಟ್ಟು ಈ ಬೈಕ್ ಮಾಡಿದ್ದಾರೆ. ಎಸ್, ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ನೀವು ರೈಡ್ ಮಾಡಿ ನೋಡಿ, ಯು ವಿಲ್ ನಾಟ್ ಫೀಲ್ ಎಟ್ ಆಲ್. ಸೊ ನನ್ನ ಪ್ರಕಾರ ನನಗೆ ಈ ಕ್ರಿಟಿಸಿಸಮ್ ಸ್ವಲ್ಪ ವೇಗ್ ಅಂತ ಅನಿಸುತ್ತೆ. ಎಸ್, ಓವರ್ ಆಲ್ ಕೇಪಬಿಲಿಟಿ ನೋಡೋದಾದ್ರೆ ನೀವು ಒಂದು ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡಬೇಕಂತ ಇದ್ದೀರ ಅಂದರೆ ಮೇ ಬಿ ಯು ಕ್ಯಾನ್ ಡಿಸ್ಕಸ್. ಬಟ್ ಮೆಜಾರಿಟಿ ಆಫ್ ದ ರೈಡರ್ಸ್ ಕನ್ಸಿಡರಿಂಗ್ ದಿಸ್ ಬೈಕ್, ಅವ್ರಿಗೆ ದಿಸ್ ಇಸ್ ಗುಡ್ ಇನಫ್ ಬೈಕ್ ನನ್ನ ಒಪಿನಿಯನ್ಲಿ. ಸೊ ಎಸ್, ಇಟ್ ಈಸ್ ಅ ಡಿಫ್ರೆಂಟ್ ಬೈಕು ನನ್ನ ಒಪಿನಿಯನ್. ಸೊ ಫನ್ ಆ್ಯಂಡ್ ಡಿಫ್ರೆಂಟ್ ಬೈಕ್ ನೀವು ತೊಗೋಬೇಕಂತ ಇದ್ದೀರ ಅಂದರೆ ದೀಸ್ ಆರ್ ದ 2 ಬೈಕ್ಸ್ ನೀವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಥಿಂಗು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಿಮಗೆ ಪವರಲ್ಲಿ ಏನು ಕಾಂಪ್ರಮೈಸ್ ಬೇಡ ಅಂದರೆ, ಎಕ್ಸ್ಪೀರಿಯನ್ಸ್ ವೈಸ್ ಆಲ್ರೆಡಿ ಹೇಳಿದ್ದೀನಿ, 2 ಬೈಕು ಡಿಫ್ರೆಂಟ್ ನಿಮಗೆ ಡೆಫಿನೆಟ್ಲಿ ಫೀಲ್ ಮಾಡುತ್ತೆ. ಬಿಕಾಸ್ ಒನ್ ಈಸ್ ಮೇಡ್ ಫಾರ್ ಅ ರೋಡ್ ಆ್ಯಂಡ್ ಅನದರ್ ಈಸ್ ಮೇಡ್ ಫಾರ್ ಆಫ್ ರೋಡ್. ಬಟ್ ಸ್ಟಿಲ್ ದ ಥಿಂಗ್ ಈಸ್ ನಿಮಗೆ ಪವರಲ್ಲಿ ಕಾಂಪ್ರಮೈಸ್ ಬೇಡ ನನಗೆ. ಹಂಗಂತ ನಾನು ಲೋ ಪವರ್ ಇರೋಂಥ ಗಾಡಿ ಬೇಡ, ಎಕ್ಸ್ಪಲ್ಸ್ ಥರ ಗಾಡಿ ಬೇಡ ನನಗೆ ಪವರ್ ಚೆನ್ನಾಗೇ ಇರಬೇಕು. ಆ್ಯಂಡ್ ಈವನ್ ನನಗೆ ರೋಡ್ಸ್ಟರ್ ಅಂದರೆ ಐನೋ ನಿಮಗೆ ಸ್ಪೀಡ್ 400 ಸಿಗುತ್ತೆ, ಬಟ್ ನಿಮಗೆ ಅದು ಡಸಂಟ್ ಫೀಲ್ ಲೈಕ್ ಇಟ್ ಈಸ್ ಮಚ್ ಪವರ್ಫುಲ್ ಈವನ್ ದೋ 40 bhp ಇದ್ದರೆ. ಸೊ ಇಲ್ಲಿ ನಿಮಗೆ 40 bhp ಪ್ಲಸ್ 40 Nm ಟಾರ್ಕ್ ಅರೌಂಡ್ ನಿಮಗೆ 2 ಬೈಕು ಸಿಗ್ತಾ ಇರೋದ್ರಿಂದ ನಿಮಗೆ ಪವರ್ ಆ್ಯಂಡ್ ಟಾರ್ಕ್ ನಿಮಗೆ ಎಲ್ಲೂ ಕಮ್ಮಿ ಅಂತ ಅನ್ಸಲ್ಲ. ಸೊ ಓವರ್ ಆಲ್ ನಿಮಗೆ ಕಾಂಪ್ರಮೈಸೇ ಇಲ್ಲ ಇನ್ ಪವರ್. ಸೊ ದ್ಯಾಟ್ ಈಸ್ ವೈ ಈ 2 ಬೈಕ್ದು ಕಾಂಬಿನೇಷನ್ ವಿಲ್ ವರ್ಕೌಟ್ ವೆಲ್. ಆ್ಯಂಡ್ ಲಾಸ್ಟ್ಲಿ ನೀವು ತಮ್ಮನೇನಲ್ಲೇ ನೋಡಿರ್ತೀರ, ನಾನು ಇದನ್ನು ವೀಕೆಂಡ್ ವಾರಿಯರ್ಸ್ ಅಂತ ಕರೆದಿದ್ದೀನಿ. ವೈ? ಬಿಕಾಸ್ ಇದನ್ನು ಕನ್ಸಿಡರ್ ಮಾಡುವಂಥ ರೈಡರ್ಸು ಬೇಸಿಕಲಿ ಆರ್ ಕನ್ಸಿಡರಿಂಗ್ ದೀಸ್ 2 ಬೈಕ್ಸ್ ಫಾರ್ ವೀಕೆಂಡ್ಸು. ಸೊ ಸಿಟಿ ಬಗ್ಗೆ ಬರ್ತೀನಿ ಯಾವ ಥರ ಯೂಸ್ ಕೇಸ್ ಮಾಡಬೇಕು ಅಂತ, ಬಟ್ ಇದರದ್ದು ಮೇನ್ ಯೂಸ್ ಕೇಸ್ ಬಂದ್ಬಿಟ್ಟು ಇನ್ ವೀಕೆಂಡ್ಸ್. ಸೊ ವೀಕೆಂಡ್ಸಲ್ಲಿ 2 to 3 ಡೇಸು ಸ್ವಲ್ಪ ಫನ್ ಮಾಡಬೇಕು, ಆಚೆ ಹೋಗಬೇಕು. ಮೇ ಬಿ ನಿಮಗೆ ಫ್ರೈಡೇ ಒಂದು ರಜೆ ಹಾಕ್ಬಿಟ್ಟು ಆಚೆ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು. ಸೊ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್. ಸೊ ನಿಮಗೆ ಜಾಸ್ತಿ ರೋಡ್ ಬೇಸ್ಡ್ ಪ್ಲೇಸಸ್ ಇದೆ, ನಿಮಗೆ ಊಟಿ ಹೋಗಬೇಕು, ಆ ಕಡೆ ಈ ಕಡೆ ಸುತ್ತಾಡ್ಬಿಟ್ಟು ಬರಬೇಕಂದ್ರೆ ಇದು ಗೊರಿಲ್ಲಾ ವಿಲ್ ಡೂ ದ ಥಿಂಗು. ಆ್ಯಂಡ್ ನಿಮಗೆ ಮೇ ಬಿ ಚಿಕ್ಕಮಂಗ್ಳೂರು ಹೋಗಬೇಕು, ಆ್ಯಂಡ್ ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಟ್ರಯಲ್ ರೈಡ್ಸ್ ಮಾಡಬೇಕು ಅಂದರೆ
ದೀಸ್ ಟು ಬೈಕ್ಸ್ ವುಡ್ ಬಿ ಮೋರ್ ದೆನ್ ಇನಫ್ ನನ್ನ ಒಪಿನಿಯನ್ಲಿ. ಸೊ ಬೇಸಿಕಲಿ ಇದ್ರದ್ದು ಪರ್ಪಸ್ ಬಂದು ಒಂದು ರೋಡ್ ಆ್ಯಂಡ್ ಆಫ್ ರೋಡೇ, ಬಟ್ ಅಲ್ಟಿಮೇಟ್ಲಿ ಇದೊಂದು ನಿಮ್ಮದು ವೀಕೆಂಡ್ ಫನ್ಗೋಸ್ಕರ ನಿಮಗೆ ಒಂದು 2 ಬೈಕ್ ಬೇಕು ಅಂದರೆ ದೀಸ್ ಟು ಆರ್ ವೆರಿ ಗುಡ್ ಫನ್ ಬೈಕ್ಸ್ ಫಾರ್ ಯೋರ್ ವೀಕೆಂಡ್ಸು. ಸೊ ಫಸ್ಟ್ಲಿ ನಾವು ಐ ನೋ ಕೇಪಬಿಲಿಟಿ ವೈಸ್ ನಾನು ತುಂಬ ಕ್ಲಾರಿಟಿ ಕೊಟ್ಟಿದ್ದೀನಿ ಒಂದು ರೋಡ್ ಮತ್ತು ಆಫ್ ರೋಡ್ ಅಂತ. ಬಟ್ ಕೇಪಬಿಲಿಟಿ ನಾನು ಸ್ಪೆಸಿಫಿಕ್ಲಿ ಹೇಳೋದಾದರೆ ಗೊರಿಲ್ಲಾದು ಮೇನ್ ಕೇಪಬಿಲಿಟಿ ಬಂದ್ಬಿಟ್ಟು ಈಸ್ ನಿಮಗೆ ಶಾರ್ಟ್ ಹೈವೇ ರೈಡ್ಸ್ಗೋಸ್ಕರ. ಸೊ 200 to 300 ಕಿಲೋಮೀಟರ್ಸ್ ನಿಮಗೆ ಶಾರ್ಟ್ ಹೈವೇ ರೈಡ್ಸ್ಗೋಸ್ಕರ ಮಾಡಿರೋಂಥ ಬೈಕು. ಅದಕ್ಕಿಂತ ಜಾಸ್ತಿ ಹೋಗ್ಬೋದು, ಬಟ್ ಆಸ್ ಐ ಟೋಲ್ಡ್ ನಿಮ್ಮದು ಪರ್ಪಸ್ ಬಂದು ವೀಕೆಂಡ್ ರೈಡ್ಸ್ ಆಗಿರೋದ್ರಿಂದ 2 ಬೈಕ್ಸ್ನ ನೀವು 200 to 300 ಕಿಲೋಮೀಟರ್ಸೇ ಓಡಿಸ್ತೀರಾ ಮ್ಯಾಕ್ಸಿಮಮ್. ಸೊ ಆ ರೇಂಜಲ್ಲಿ ನೀವು ಇದನ್ನು ಓಡಿಸ್ಬೋದು ಹೈವೇ ರೈಡ್ಸು. ನಿಮಗೆ ಹೈವೇ ಅಲ್ಲಂತೂ ತುಂಬಾ ಫನ್ ಕೊಡುತ್ತೆ, ಬಿಕಾಸ್ 3000 RPM ಆದಮೇಲೆ ನಿಮಗೆ ಹೆವಿ ಕಿಕ್ ಕೊಡುತ್ತೆ. ಸೊ ವೆನ್ ಎವರ್ ಯು ವಾಂಟ್ ಟು ಫೀಲ್ ಫನ್ ನೀವು ಗೊರಿಲ್ಲಾನ ಓಡಿಸ್ಬೋದು. ಸೊ ಶಾರ್ಟ್ ಹೈವೇ ರೈಡ್ಸ್ಗೋಸ್ಕರ ಗೊರಿಲ್ಲಾ. ಆ್ಯಂಡ್ ಎಂಡ್ಯೂರೋ 390 ಬಂದ್ಬಿಟ್ಟು ನಿಮಗೆ ಶಾರ್ಟ್ ಟ್ರೈಲ್ ರೈಡ್ಸ್ಗೆ ಅಗೇನ್ ಲಿಟಲ್ ಬಿಟ್ ಹಾರ್ಡ್ಕೋರ್ ಯೂಸ್ ಮಾಡ್ಬೋದು, ಮೀಡಿಯಮ್ ಲೆವೆಲ್ಲು. ಬಟ್ ಐ ವುಡ್ ಸೇ ಐ ನಾಟ್ ಸಜೆಸ್ಟ್ ಯು ಟು ಯೂಸ್ ಇಟ್ ಫಾರ್ ದಟ್ ವೇ, ಬಿಕಾಸ್ ಆಲ್ರೆಡಿ ಹೇಳಿದ್ದೀನಿ ಕೇಪಬಿಲಿಟಿ ವೈಸ್ ಸಮ್ವೇರ್ ನೀವು ಇದರದ್ದು ಶಾರ್ಟ್ ಕಮಿಂಗ್ಸು ಅರ್ಥ ಮಾಡ್ಕೋತೀರಾ. ಬಟ್ ಎಸ್ ಇದನ್ನು ನೀವು ಯೂಸ್ ಮಾಡ್ಬೋದು, ಬಿಕಾಸ್ ಕೇಪಬಿಲಿಟಿ ವೈಸ್ ನಿಮಗೆ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಆಗಿರಲಿ, ಸಸ್ಪೆನ್ಷನ್ ಟ್ರಾವೆಲ್ ತುಂಬ ಚೆನ್ನಾಗಿದೆ. ಸೊ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು ಓವರ್ ಆಲು. ಬಟ್ ಪ್ರೈಮರಿಲಿ ಇಟ್ ಈಸ್ ಮೆಂಟ್ ಫಾರ್ ಶಾರ್ಟ್ ಟ್ರೈಲ್ ರೈಡ್ಸು. ನೀವು ಚಿಕ್ಕಮಗಳೂರು ಹೋಗ್ಬಿಟ್ಟು ಯಾವುದಾದ್ರು ಟ್ರೈಲ್ ಹುಡ್ಕೊಂಡು ಹೋಗ್ಬೋದು ನೀವು. ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಇದು ಆಫ್ ರೋಡಲ್ಲಿ ಮಾಡುತ್ತಾ ಇಲ್ವಾ ಅಂತ, ಬಿಕಾಸ್ ಇಟ್ ಈಸ್ ಮೆಂಟ್ ಟು ಡೂ ಆಫ್ ರೋಡು. ಸೊ ಆ ಥರ ರೈಡ್ಸ್ ನೀವು ಮಾಡಬೇಕಂತ ಇದ್ದೀರಾ ಅಂದರೆ ನಿಮಗೆ ಸ್ವಲ್ಪ ರೋಡ್ ರೈಡ್ಸು ಬೇಕು, ನಿಮಗೆ ಆಫ್ ರೋಡ್ ರೈಡ್ಸು ಬೇಕು, ಬಟ್ ಶಾರ್ಟ್ ಬೇಸಿಕಲಿ ಶಾರ್ಟ್ ಹೈವೇ ರೈಡ್ಸು, ಶಾರ್ಟ್ ಟ್ರೈಲ್ ರೈಡ್ಸು. ಸೊ ಯು ಹ್ಯಾವ್ 2 ಬೈಕ್ಸ್ ಫಾರ್ ಬೋತ್ ಆಫ್ ದ ಪರ್ಪಸಸ್. ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ದೀಸ್ 2 ಬೈಕ್ಸ್ ಪರ್ಫಾರ್ಮ್ ಇನ್ ದ ಸಿಟಿ. ನಾನು ಆಲ್ರೆಡಿ ಹೇಳ್ತೀನಿ, ಮೇನ್ ಪರ್ಪಸ್ ಆಲ್ರೆಡಿ ಹೇಳಿದ್ದೀನಿ, ಜಸ್ಟ್ ಹೈವೇ ರೈಡ್ಸು ಲಿಟಲ್ ಬಿಟ್ ನಿಮ್ಮ 2 to 3 ಡೇಸ್ ಸ್ಟೇಗೆ ಮೇನ್ ಆಗಿರೋದು. ಬಟ್ ಸಿಟಿಯಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳೋದಾದರೆ 2 ಬೈಕ್ಸು ನಿಮಗೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಬಿಕಾಸ್ ಆಸ್ ಐ ಟೋಲ್ಡು ಈ ಬೈಕ್ಸ್ನ ಸಿಟಿಗೋಸ್ಕರನೇ ಮಾಡಿಲ್ಲ, ಬಟ್ ಸಿಟಿಯಲ್ಲಿ ಓಡಿಸ್ಬೋದು, ಬಿಕಾಸ್ ಒಂದು ಜಾಸ್ತಿ ವೆಯ್ಟ್ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಸಿಟಿಯಲ್ಲಿ ಅಷ್ಟು ಕಂಫರ್ಟೇಬಲ್ ಆಗಿ ಓಡಿಸೋಕ್ಕಾಗಲ್ಲ. ಗೊರಿಲ್ಲಾ ದ ಪ್ರಾಬ್ಲಮ್ ಆಲ್ರೆಡಿ ಹೇಳಿದ್ದೀನಿ, 3000 RPM ಮೇಲ್ಗಡೆ ನಿಮ್ಗೆ ಮಜಾ ಕೊಡುತ್ತೆ. ಬಟ್ ಅಂಡರ್ 3000 RPM ನೀವು ಸ್ವಲ್ಪ ಗೇರ್ ಚೇಂಜಸ್ಸು, ಒಂದೊಂದ್ಸಲಿ ಅದು ಇಂಜಿನ್ ಸ್ವಿಚ್ ಆಫು ಆಗ್ಬೋದು. ಸೊ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇಟ್ ಈಸ್ ನಾಟ್ ರಿಯಲಿ ಮೆಂಟ್ ಟು ರೈಡ್ ಇನ್ ದ ಸಿಟಿ. ಬಟ್ ಎಸ್ ನೀವು ಮ್ಯಾನೇಜ್ ಮಾಡ್ಬೋದು. ಒನ್ಸ್ ಯು ಕೀಪ್ ಆನ್ ರೈಡಿಂಗ್ ನೀವು ಅದನ್ನ ಮ್ಯಾನೇಜ್ ಮಾಡೋದು ಅಷ್ಟು ಇಂಪಾಸಿಬಲ್ ಏನಲ್ಲ. ಬಟ್ ಆಸ್ ಐ ಟೋಲ್ಡ್ ಯು ವೋಂಟ್ ಎಂಜಾಯ್ ಲೈಕ್ ಮೇ ಬಿ ಅ ಸ್ಪೀಡ್ 400 ಇನ್ ದ ಸಿಟಿ. ಆ್ಯಂಡ್ ಎಂಡ್ಯೂರೋ 390 ಬರೋದಾದರೆ ದ ಮೇನ್ ಇಶ್ಯೂ ಇಸ್ ದ ಸೀಟ್ ಹೈಟು. ಆಬ್ವಿಯಸ್ಲಿ ಅದರಲ್ಲಿ ಕ್ರಾಲಿಂಗ್ ಫಂಕ್ಷನ್ ಇದೆ, ಸಿಟಿಯಲ್ಲಿ ರೈಡ್ ಮಾಡಬೇಕಾದ್ರೆ ಏನೂ ಇಶ್ಯೂ ಆಗಲ್ಲ. ಸೊ ದ್ಯಾಟ್ ಈಸ್ ದ ಥಿಂಗು, ದಟ್ ಅದೊಂದು ಪ್ರಾಬ್ಲಮ್ ಇದೆ ಅಷ್ಟೇ. ನೀವು ಸೊ ದ್ಯಾಟ್ ಈಸ್ ದ ಥಿಂಗ್ ಯು ನೀಡ್ ಟು ವರಿ ಅಬೌಟು. ಸೊ ಬೇಸಿಕಲಿ ಇದನ್ನು ಮಾಡಿರೋದು 2 ಬೈಕ್ಸ್ನ, ಆಬ್ವಿಯಸ್ಲಿ ನಾನು ಇಲ್ಲಿ ಹೇಳ್ತಾ ಇರೋದು ನೋಡಿ ಬೈಕ್ ಕಾಂಬಿನೇಷನ್ನು, ಇಟ್ ಈಸ್ ಮೆಂಟ್ ಫಾರ್ ಆವ್ರೇಜ್ ಸೀಟ್ ಹೈಟ್ ರೈಡರ್ಸು. ಸೊ ಬೇಸಿಕಲಿ ನೀವು 5'5" ಇಂದ 5'8" ಇದ್ದೀರಾ ಅಂದರೆ ಈ ಬೈಕ್ನ ಕನ್ಸಿಡರ್ ಮಾಡ್ಬೋದು. ಟಾಲರ್ ರೈಡರ್ಸು ಕನ್ಸಿಡರ್ ಮಾಡ್ಬೋದು, ಬಟ್ ನಿಮಗೆ ಗೊರಿಲ್ಲಾ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಟು ಮ್ಯಾನೇಜು. ಬಟ್ ಎಂಡ್ಯೂರೋ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಹೇಳ್ತೀನಿ 5 to 5'8" ಇದನ್ನು ರೈಡ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಐನೋ ನಿಮಗೆ ಸೀಟ್ ಹೈಟ್ ಆಫ್ ದ ಎಂಡ್ಯೂರೋ ಭಯ ಆಗ್ತಾ ಇರ್ಬೋದು, ಬಟ್ ತುಂಬಾ ತಿನ್ನಾಗಿದೆ ಸೀಟು, ನೀವು ಆರಾಮಾಗಿ ಕೂತ್ಕೊಂಡಾಗ ಅದು ಆಲ್ಮೋಸ್ಟ್ ಕಂಪ್ರೆಸ್ ಆಗುತ್ತೆ. ಡೋಂಟ್ ನೀಡ್ ಟು ವರಿ. 5'5" ಇಂದ 5'8" ಕ್ಯಾನ್ ಮ್ಯಾನೇಜ್. 5'5" ಕಮ್ಮಿ ಇರೋರಿಗೆ ಕಷ್ಟ ಆಗುತ್ತೆ ಎಂಡ್ಯೂರೋ 390. ಸೊ ಸಿಟಿಯಲ್ಲಿ ಯಾವ ಥರ ಮ್ಯಾನೇಜ್ ಮಾಡೋದು ಅಂತ ಕೇಳೋದಾದರೆ ಐ ವುಡ್ ಸೇ, ಇನ್ ಕೇಸ್ ನೀವು ಯಾವ ಥರ ಇದನ್ನು ರೈಡ್ ಮಾಡಬೇಕು ಅಂತ ಕೇಳೋದಾದರೆ ತುಂಬ ಸಿಂಪ್ಲಿ ಐ ವುಡ್ ಸೇ, ಇಫ್ ಯು ಆರ್ ಅ ಶಾರ್ಟರ್ ರೈಡರು ದೆನ್ ನೀವು ಸಿಟಿಯಲ್ಲಿ ಆಲ್ವೇಸ್ ನೀವು ಗೊರಿಲ್ಲಾ ಯೂಸ್ ಮಾಡಿ. ಇನ್ ಅ ವೀಕ್ 1 ಟೈಮ್ ನೀವು ಆಚೆ ತೆಗಿಬೋದು ಎಂಡ್ಯೂರಾರ್ನ. ಮೆಜಾರಿಟಿ ಆಫ್ ದ ಟೈಮ್ಸು ನೀವು ಗೊರಿಲ್ಲಾನೇ ತೆಗಿರಿ. ಸೊ 4 to 5 ಡೇಸ್ ಗೊರಿಲ್ಲಾನೇ ತೆಗಿರಿ, ಆ್ಯಂಡ್ ಮೇ ಬಿ ರಿಮೈನಿಂಗ್ ಡೇಸು 1 ದಿನ ಮೇ ಬಿ ನೀವು ಎಂಡ್ಯೂರೋನ ತೆಗಿಬೋದು. ಇಫ್ ಯು ಆರ್ ಅ ಟಾಲ್ ರೈಡರ್ ದೆನ್ ಐ ಥಿಂಕ್ ನೀವು 3 ಡೇಸ್ ಗೊರಿಲ್ಲಾನ ತೆಗಿರಿ, ಆ್ಯಂಡ್ 2 ಡೇಸ್ ಐ ವುಡ್ ಸೇ ಎಂಡ್ಯೂರೋನ ಆಚೆ ತೆಗಿರಿ. ಸೊ ದಟ್ ಈಸ್ ಸಮಥಿಂಗ್ ಯು ಕ್ಯಾನ್ ಮ್ಯಾನೇಜ್. ಬಟ್ ಎನಿವೆ ನಿಮ್ಗೆ ಏನು ಇಷ್ಟ ಇದೆ ಅದೇ ಥರ ಮಾಡಿ. ಬಟ್ ನಂದು ಸಜೆಷನ್ ಇರೋದು, ಐ ಥಿಂಕ್ ಗೊರಿಲ್ಲಾ ಇಸ್ ಮೋರ್ ಸೂಟೆಡ್ ಫಾರ್ ಅ ಸಿಟಿ ಮೋರ್ ದೆನ್ ದ ಎಂಡ್ಯೂರೋ. ಬಟ್ ಎಸ್ ಎಂಡ್ಯೂರೋನ ನೀವು ಸ್ವಲ್ಪ ಫನ್ ಮಾಡ್ಬೋದು ಸಿಟಿಯಲ್ಲಿ. ಇಟ್ಸ್ ನಾಟ್ ಲೈಕ್ ಸಿಟಿಯಲ್ಲಿ ರೈಡೇ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಬಟ್ ಎಸ್ ನಿಮಗೆ ಮೋಸ್ಟ್ಲಿ the Gorilla will be more suitable in the city. But the main reason you are buying these 2 bikes are for highway rides. So ಸ್ಟೇಗೆ. ಸೊ ನಿಮಗೆ ನೀವು ಐ ಥಿಂಕ್ ಮೋಸ್ಟ್ಲಿ ದ ಏಜ್ ಗ್ರೂಪ್ ನಾನು ನೋಡ್ತಾ ಇದ್ದೀನಿ, 2 ಬೈಕ್ನ ತೊಗೊಳ್ಳೋರು ಮೋಸ್ಟ್ಲಿ 20 to 30 ಇರ್ತಾರೆ. ಅದಕ್ಕಿಂತ ಜಾಸ್ತಿ ಇರೋರು ಫಸ್ಟ್ಲಿ ಗೊರಿಲ್ಲಾ ಬಿಕಾಸ್ ನಿಮಗೆ ಸಿಟ್ಟಿಂಗ್ ಪಾಸ್ಚರಿಂದ ಮೇ ಬಿ ಅವ್ರ ದ ಸಸ್ಪೆನ್ಷನ್ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ಆ್ಯಂಡ್ ಎಂಡ್ಯೂರೋ ಆಸ್ ಐ ಟೋಲ್ಡು ದ ಸೀಟ್ ತುಂಬ ನ್ಯಾರೋ ಇದೆ, ಆ್ಯಂಡ್ ಆಲ್ಸೋ ಇಟ್ ಈಸ್ ಅ ಟ್ಯೂಬ್ ಟೈರ್ ಇರುವಂಥ ಗಾಡಿ. ಸೊ ಯು ಶುಡ್ ಬಿ ಏಬಲ್ ಟು ಮ್ಯಾನೇಜ್ ವಿತ್ ದಟ್ಟು. ಸೊ ಸ್ವಲ್ಪ ರಿಸ್ಕ್ ತೊಗೊಳ್ದೇ ಇರೋರಿಗೆ ಕಷ್ಟ ಆಗುತ್ತೆ ನನ್ನ ಪ್ರಕಾರ. ಸೊ 20 to 30 ಇಸ್ ದ ರೈಟ್ ಏಜ್ ಗ್ರೂಪ್ ಅಂತಲೂ ಅನಿಸುತ್ತೆ ನನ್ನ ಒಪಿನಿಯಲ್ಲಿ. ಸೊ ದಟ್ ಈಸ್ ದ ಥಿಂಗು. ಸೊ ಎನಿವೆ ಈ ಬೈಕಲ್ಲಿ ನಾನು ಯಾವ ಕಲರು ವೇರಿಯಂಟ್ಸು ಆಮೇಲೆ ಏನು ಮಾಡಿಫಿಕೇಷನ್ ಮಾಡ್ತಾಯಿದ್ದೆ. ಸೊ ಎಂಡ್ಯೂರೋ 390 ಬಗ್ಗೆ ಮಾತಾಡೋದಾದರೆ ಐ ವುಡ್ ನಾಟ್ ಡೂ ಎನಿ ಮಾಡಿಫಿಕೇಷನ್. ಫಸ್ಟ್ಲಿ ಇದರಲ್ಲಿ ಒಂದೇ ಒಂದು ಸ್ಟ್ಯಾಂಡರ್ಡ್ ವೇರಿಯಂಟ್ ಬರುತ್ತೆ. ಸೊ ದರ್ ಇಸ್ ನೋ ಅದರ್ ವೇರಿಯಂಟು. ಸೊ ಅದರಲ್ಲಿ ನಾನು ಏನು ಮಾಡಿಫಿಕೇಷನ್ಸು ಮಾಡ್ತಾ ಇರಲಿಲ್ಲ, ಬಿಕಾಸ್ ಫಾರ್ ಮೀ ಆಸ್ ಐ ಟೋಲ್ಡು ದಿಸ್ ಇಸ್ ಮೋಸ್ಟ್ಲಿ ಮೆಂಟ್ ಫಾರ್ ಶಾರ್ಟ್ ರೈಡ್ಸು. ಲಾಂಗ್ ರೈಡ್ಸ್ ಇದ್ದಿದ್ರೆ ಮೇ ಬಿ ಸ್ವಲ್ಪ ಮೋರ್ ಮಾಡಿಫಿಕೇಷನ್ ಮಾಡ್ತಾಯಿದ್ದೆ. ಬಟ್ ಇದರಲ್ಲಿ ಏನು ಮಾಡಿಫಿಕೇಷನ್ ನಾನು ಮಾಡಲ್ಲ. ಆ್ಯಂಡ್ ಮೋಸ್ಟ್ಲಿ ಇದನ್ನು ರಫ್ ಆಗಿ ಯೂಸ್ ಮಾಡಬೇಕಲ್ವ. ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಕನ್ಸಿಡರಿಂಗ್ ಎನಿ ಮಾಡಿಫಿಕೇಷನ್. ಗೊರಿಲ್ಲಾ 450ಗೆ ಬರೋದಾದರೆ
ಫಸ್ಟ್ಲಿ ಯಾವ ವೇರಿಯಂಟ್ ತೊಗೋತಾ ಇದೆ ಅಂದರೆ ಇಲ್ಲೇ ನಾನು ಫಸ್ಟ್ಲಿ ನಿಮಗೆ ಕ್ಲಾರಿಟಿ ಕೊಟ್ಬಿಡೋಣ ಅಂತ. ದ ಥಿಂಗ್ ಈಸ್ ಈ ಬೈಕ್ ಬಂದು ಇಟ್ ಈಸ್ ಆನ್ ಎಕ್ಸ್ಪ್ರೆಸಿವ್ ಬೈಕು ಆ್ಯಂಡ್ ನನ್ನ ಪ್ರಕಾರ ಆಫ್ಟರ್ ಸೋ ಮೆನಿ ಡೇಸು ಆಫ್ಟರ್ ದ ಲಾಂಚ್ ಗೊರಿಲ್ಲ ನನಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ರಾಯಲ್ ಎನ್ಫೀಲ್ಡ್ ಅವರು ಕಲರ್ ಕಾಂಬಿನೇಷನ್ ಏನಕ್ಕೆ ಈ ಥರ ಕೊಟ್ಟಿದ್ರು ಅಂತ. ತುಂಬ ಜನಗೆ ಇವಾಗಲೂ ಅರ್ಥ ಆಗ್ತಾ ಇಲ್ಲ ಆ್ಯಂಡ್ ಐ ನೋ ಬಿಕಾಸ್ ಆಫ್ ಮೆನಿ ಬ್ಯಾಕ್ಲ್ಯಾಶು ಅವರು ಡಿಫರೆಂಟ್ ಪ್ಲೇನ್ ಕಲರ್ಸ್ನಾನು ಲಾಂಚ್ ಮಾಡಿದ್ರು ರಾಯಲ್ ಎನ್ಫೀಲ್ಡ್ ಅವರು. ಬಟ್ ದಿಸ್ ಇಸ್ ನಾಟ್ ಅ ಟಿಪಿಕಲ್ ಐ ವುಡ್ ಸೇ ನಿಮ್ಮದು ಕ್ಲಾಸಿಕ್ ರೋಡ್ಸ್ಟರ್ ಬೈಕ್ ಅಲ್ಲ ಇದು. ಟು ಬಿ ವೆರಿ ಆನೆಸ್ಟ್, ದಿಸ್ ಇಸ್ ಮೋರ್ ಎಕ್ಸ್ಪ್ರೆಸಿವ್ ಬೈಕು. ಇಟ್ಸ್ ಮೋರ್ ನೇಕೆಡ್ ಬೈಕ್ಗೆ ತುಂಬ ಕ್ಲೋಸ್ ಆಗಿರೋ ಬೈಕು. ಸೊ ದ ವೈಬ್ರೆಂಟ್ ಕಲರ್ಸ್ ನೀವು ನೋಡ್ತಾ ಇದ್ದೀರಲ್ವ, ಅದು ಆ್ಯಕ್ಚುಲಿ ದ ಕರೆಕ್ಟ್ ಕಲರ್ ಕಾಂಬಿನೇಷನು. ಸೊ ನಾನೇನಾದರೂ ತೊಗೊಂಡ್ರೆ ಐದರ್ ದ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ತೊಗೋತೀನಿ ಆರ್ ದ ಬ್ಲೂ ಆ್ಯಂಡ್ ವೈಟು. ಬಟ್ ಆಬ್ವಿಯಸ್ಲಿ ನನಗೆ ಬ್ಲೂ ಆ್ಯಂಡ್ ವೈಟ್ ಮೋರ್ ಇಷ್ಟ ಇದೆ, ದ ಟಾಪ್ ಆ್ಯಂಡ್ ವೇರಿಯಂಟು, ಬಿಕಾಸ್ ಅದರಲ್ಲಿ ಚಾಸಿ ನಾನು ಸ್ವಲ್ಪ ಬ್ಲೂ ಕಲರ್ ಕೊಟ್ಟಿದ್ದಾರೆ ಆ್ಯಂಡ್ ವೀಲ್ ಅಲಾಯ್ಸ್ನಾಗೂ ಬ್ಲೂ ಕಲರ್ ಕೊಟ್ಟಿದ್ದಾರೆ. ನನಗೆ ಅದು ಸ್ವಲ್ಪ ಜಾಸ್ತಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಆ್ಯಂಡ್ ಈ ಬೈಕ್ದು ವೈಬ್ಗೆ ಜಾಸ್ತಿ ಸೂಟ್ ಆಗುತ್ತೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು ವಾಟ್ ದ ಬೈಕ್ ಈಸ್ ಆಲ್ ಅಬೌಟ್. ಸೊ ಬೈಕ್ ಈಸ್ ಅಬೌಟ್ ಎಕ್ಸ್ಪ್ರೆಸಿವ್ ನೇಚರಲ್ಲಿ ಇರಬೇಕಾದ್ರೆ ಅದೇ ಥರನೇ ಕಲರ್ಸು ಎಕ್ಸ್ಪ್ರೆಸಿವ್ ಆಗಿರಬೇಕು. ನನ್ನ ಪ್ರಕಾರ ಅದು ಕರೆಕ್ಟಾಗಿದೆ. ಸೊ ಮಾಡಿಫಿಕೇಷನ್ ನಾನು ಏನು ಮಾಡ್ತೀನಿ ಅಂತ ಕೇಳೋದಾದರೆ, ಟು ಬಿ ಆನೆಸ್ಟು, ಇಫ್ ಇದನ್ನು ಕರೆಕ್ಟಾಗಿ ರಾಯಲ್ ಎನ್ಫೀಲ್ಡ್ ಕಂಪ್ಲೀಟಾಗಿ ಮಾಡಿದರೆ ಬೈಕು, ಫಾರ್ ಎಕ್ಸಾಂಪಲ್ ಇದರಲ್ಲಿ UST ಸಸ್ಪೆನ್ಷನ್ ನನ್ನ ಒಪಿನಿಯಲ್ಲಿ ಕೊಡಬೇಕಿತ್ತು. ಐ ನೋ ಇದ್ರ ಸಸ್ಪೆನ್ಷನ್ ಚೆನ್ನಾಗಿದೆ ಎರಡೂ, ಫ್ರಂಟ್ ಆ್ಯಂಡ್ ಬ್ಯಾಕು. ಈ ಒಂದು ಮುಂದ್ಗಡೆ ಕನ್ವೆನ್ಷನಲ್ ಸಸ್ಪೆನ್ಷನ್ ಕೊಟ್ಟಿದ್ರು ಚೆನ್ನಾಗಿದೆ. ಬಟ್ UST ಆ ಲುಕ್ಗೆ ಇನ್ನೂ ಸ್ವಲ್ಪ ಎನ್ಹಾನ್ಸ್ಮೆಂಟ್ ಕೊಡ್ತಾಯಿದ್ದು, ಪ್ಲಸ್ ಅದರ ಹ್ಯಾಂಡ್ಲಿಂಗು ಇನ್ನೂ ಬೆಟರ್ ಮಾಡ್ತಾಯಿದ್ದು. ಬಟ್ ಇಟ್ಸ್ ಓಕೆ, ಅದು ಕೊಟ್ಟಿದ್ದಾರೆ. ಬಟ್ ನನಗೆ ಮೇನ್ ಕಂಪ್ಲೇಂಟ್ ಇರೋದು ಇದರದ್ದು ಟೈರ್ಸು, ವಿಚ್ ಇಸ್ ಕಂಪ್ಲೀಟ್ಲಿ ರಾಂಗ್ ಟೈರ್ಸು. ಆ್ಯಂಡ್ ಇದ್ರ ಹೆಡ್ಲೈಟ್ ಆಬ್ವಿಯಸ್ಲಿ ಡಿಸೈನಲ್ಲಿ ತುಂಬಾ ಕೆಟ್ಟದಾಗಿ ಮಾಡಿದ್ದಾರೆ. ಸೊ ಅದನ್ನು ನಾನು ಮಾಡಿಫೈ ಮಾಡಬೇಕು. ಇಲ್ಲಾಂದರೆ ನನಗೇನು ಮಾಡಿಫಿಕೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ, ಎಕ್ಸೆಪ್ಟ್ ಫಾರ್ ಮೇ ಬಿ ದ PPF ಕೋಟ್ ಆನ್ ದ ಟ್ಯಾಂಕು. ಸೊ ಇದರಲ್ಲಿ ಏನು ಮಾಡಿಫಿಕೇಷನ್ ಮಾಡ್ತೀನಿ, ಫಸ್ಟ್ ಥಿಂಗ್ ನಾನು ಡೆಫಿನೆಟ್ಲಿ ಇದರದ್ದು ಟೈರ್ಸ್ನ ಚೇಂಜ್ ಮಾಡ್ತೀನಿ. ಐ ವುಡ್ ಪುಟ್ ದ ಅಪೋಲೋ ಆಲ್ಫಾ H1 ಟೈರ್ಸು. ಸೊ ಬಿಕಾಸ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಆ ಟೈರ್ಸು. ದಿಸ್ ವಿಲ್ ಡೆಫಿನೆಟ್ಲಿ ಸೂಟ್ ದಟ್ ಬೈಕು. ಸೊ ಮುಂದ್ಗಡೆ 110 ಸೆಕ್ಷನ್ ಹಾಕ್ತೀನಿ ರಾದರ್ ದನ್ 120 ಆ್ಯಂಡ್ ಹಿಂದ್ಗಡೆ 150 ಸೆಕ್ಷನ್ ಹಾಕ್ತೀನಿ ರಾದರ್ ದನ್ 160. ಇದು ತುಂಬಾ ಐ ನೋ ನಿಮಗೆ ಲುಕ್ನ ಕೀಪ್ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ದಟ್ಟು. ಐ ಥಿಂಕ್ ವಾಟ್ ಎವರ್ ಪರ್ಪಸ್ ನಾನು ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ ಮೇ ಬಿ ಟೈರ್ಸ್ದು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನನಗೆ ಆಸ್ ಎ ಟೋಲ್ಡು ಈ ಥರ ಒಳ್ಳೆ ಪರ್ಫಾರ್ಮೆನ್ಸ್ ಇರೋಂಥ ಮೆಷೀನಲ್ಲಿ ಐ ವಾಂಟ್ ದ ಟೈರ್ಸ್ ಟು ಬಿ ಬೆಟರ್. ಸೊ ಟೈರ್ಸ್ ನಾನು ಆಲ್ಫಾ H1 ಟೈರ್ಸ್ ತೊಗೊಳ್ತೀನಿ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ನೀವು ಮೆಡ್ಸಿಲರು ತೊಗೋಬೋದು ಆರ್ ರೆಡೆಸ್ಟಿನೂ ತೊಗೋಬೋದು. ದೋಸ್ ಹ್ಯಾವ್ ಬೆಟರ್ ಕ್ವಾಲಿಟಿ. ಬಟ್ ನನ್ನ ಪ್ರಕಾರ ಇದು ಪ್ರೈಸ್ ಅಕಾರ್ಡಿಂಗ್ ಐ ಥಿಂಕ್ ದೀಸ್ ಆಲ್ಫಾ H1 ಆರ್ ಚೀಪರ್. ಸೊ ಅದನ್ನು ತೊಗೋತೀನಿ. ಆ್ಯಂಡ್ ಲಾಸ್ಟ್ ಮಾಡಿಫಿಕೇಷನ್ ನಾನು ಹೇಳಿದೆ ನೋಡಿ, ನಿಯರ್ ದಟ್ ಹೆಡ್ಲೈಟ್ ಏರಿಯಾ ಸ್ವಲ್ಪ ಅಗ್ಲಿಯಾಗಿದೆ. ಸೊ ಅಲ್ಲಿ ನಾನು ಫಸ್ಟ್ ಥಿಂಗು ಒಂದು ಹೆಡ್ಲೈಟ್ ಗ್ರಿಲ್ ಹಾಕ್ತೀನಿ ಫ್ರಾಮ್ ದ ರಾಯಲ್ ಎನ್ಫೀಲ್ಡ್. ಆ್ಯಂಡ್ ಆಲ್ಸೋ ವಿಂಡ್ ಕೌಲ್ ಹಾಕ್ತೀನಿ, ಸೊ ದಟ್ ಸಮ್ ಹೌ ಅದನ್ನು ಹೈಡ್ ಮಾಡ್ಬೋದು ದಟ್ ಫ್ಲಾ ಇನ್ ದ ಡಿಸೈನ್. ಆನೆಸ್ಟ್ಲಿ ದಟ್ ಈಸ್ ದ ಓನ್ಲಿ ಥಿಂಗು. ಜಸ್ಟ್ ಫಾರ್ ದ ಕಾಸ್ಮೆಟಿಕ್ ಪರ್ಪಸ್ ನಾನು ಹಾಕ್ತೀನಿ. ಏನೋ ಲೈಕ್ ವಿಂಡ್ ಪ್ರೊಟೆಕ್ಷನ್ಗೋಸ್ಕರ ಅವ್ರ ಹೆಡ್ಲೈಟ್ ಪ್ರೊಟೆಕ್ಷನ್ಗೋಸ್ಕರ ಅಲ್ಲ, ಜಸ್ಟ್ ಫಾರ್ ದ ಲುಕ್ಕು ಎನ್ಹಾನ್ಸ್ ಮಾಡೋಕ್ಕೆ ಅದು ಹಾಕ್ತೀನಿ. ಸೊ ದೀಸ್ ಆರ್ ದ ಮಾಡಿಫಿಕೇಷನ್ ನಾನೇನಾದರೂ ಈ ಬೈಕ್ ತೊಗೊಂಡಿದ್ರೆ ಮಾಡ್ತಾಯಿದ್ದೆ. ಸೊ ಎನಿವೇ, ನಾವು ದ ಮೇನ್ ಬಿಗ್ಗೆಸ್ಟ್ ಪಾಯಿಂಟ್ ಮಾತಾಡೋಣ, ದ ಪ್ರೈಸಿಂಗ್. ಸೊ ಪ್ರೈಸಿಂಗ್ ನಿಮಗೆ ಎರಡು ಬೈಕ್ ಸೇರಿ, ಒಂದು ನಿಮ್ಗೆ ಗೊತ್ತು ದಟ್ ವಿಲ್ ಬಿ ಆಲ್ಮೋಸ್ಟ್ ಅರೌಂಡ್ 3.2 lakhs ದ ಗೊರಿಲ್ಲಾ 450 ಆ್ಯಂಡ್ ಇನ್ನೊಂದು ಬೈಕು 3.3 lakhs ಎಕ್ಸ್ ಶೋರೂಮ್ ಇದೆ. ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು 4.5 lakhs ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಗೊತ್ತು ಅರೌಂಡ್ 7.8 ಆರ್ ನಿಮಗೆ ಆಕ್ಸೆಸರೀಸ್ ಆಲ್ ದೋಸ್ ಥಿಂಗ್ಸ್ ತೊಗೊಂಡ್ರೆ ಒಂದು 8 lakhs ಟೋಟಲ್ ಆಗುತ್ತೆ ನಿಮಗೆ. ಸೊ ಜಸ್ಟ್ ಟು ಬೈ ದೀಸ್ ಬೈಕ್ಸು ನಿಮಗೆ 8 lakhs ಆಗುತ್ತೆ. ಆ್ಯಂಡ್ ಟು ಮೇಂಟೈನ್ ದಿಸ್ಸು it will be a very expensive thing. So obviously you should be a big techie guy. maybe ನೀವು ತುಂಬಾ ಒಳ್ಳೆ ಕಂಪನಿಯಲ್ಲಿ ಪ್ಲೇಸ್ ಆಗಿಬಿಟ್ಟಿದ್ದೀರಾ, 20-30 years ಒಳ್ಳೆ ಚೆನ್ನಾಗಿ ಓದಿದ್ದೀರಾ, ಆ್ಯಂಡ್ ನೀವು ಮಂಡೇ ಟು ಫ್ರೈಡೇ ನೀವು ಬರೀ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿದ್ದೀರಾ, ಸ್ವಲ್ಪ ಬೋರ್ ಆಗ್ತಾಯಿದೆ. ಸೊ ಫ್ರೈಡೇ ಸ್ಯಾಟರ್ಡೇ ಸ್ವಲ್ಪ ಮಜಾ ಮಾಡೋಕ್ಕೆ ಎರಡು ಬೈಕ್ ಬೇಕಂದರೆ ದೆನ್ ದಿಸ್ ವುಡ್ ಬಿ ಅ ರೈಟ್ ಬೈಕು. ಬಟ್ ಅದರ್ವೈಸ್ ಐ ಥಿಂಕ್ ದಿಸ್ ಇಸ್ ನಾಟ್ ಅ ಗುಡ್ ಕಾಂಬಿನೇಷನ್ ಇಫ್ ಯು ಆರ್ ಆನ್ ಅ ಬಜೆಟು ಆರ್ ನಿಮ್ಮ ಫಿನಾನ್ಷಿಯಲ್ ಸಿಚುವೇಷನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಬೆಟರ್ ನಾಟ್ ಗೋ ಫಾರ್ ದಿಸ್. ಸೊ ಬಟ್ ದಿಸ್ ಇಸ್ ಫಾರ್ ಸಮ್ ಪೀಪಲ್ ಹೂ ಹ್ಯಾವ್ ಮೇಡ್ ಸಕ್ಸಸ್ in their life, who financially stable ಇದ್ದಾರೆ, ಎಸ್ಪೆಷಲಿ ಅರ್ಲಿ ಇನ್ ದರ್ ಲೈಫು, ಆ್ಯಂಡ್ ದೇ ಜಸ್ಟ್ ವಾಂಟ್ ಟು ಹ್ಯಾವ್ ಲಿಟಲ್ ಬಿಟ್ ಫನ್ ಇನ್ ದ ವೀಕೆಂಡ್ಸ್ ಅಂದರೆ ದಿಸ್ ಇಸ್ ದ ರೈಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಸೊ ದಟ್ ಈಸ್ ದ ಥಿಂಗು. ಸೊ ಹೋಪ್ಫುಲಿ ನಿಮಗೆ ಈ ಬೈಕ್ ಕಾಂಬಿನೇಷನ್ ಇಷ್ಟ ಆಗಿರುತ್ತೆ. ಐ ನೋ ದಿಸ್ ಈಸ್ ಕೈಂಡ್ ಆಫ್ ಇನ್ಪರ್ಫೆಕ್ಟು ಬೈಕ್ ಕಾಂಬಿನೇಷನ್, ಬಟ್ ನನಗೆ ಇನ್ಪರ್ಫೆಕ್ಟು ಬೈಕ್ಸನ್ನು ತೊಗೊಳ್ಳಿ ಅಂತ ಎನ್ಕರೇಜ್ ಮಾಡ್ತಾ ಇದ್ದೀನಿ, ಬಿಕಾಸ್ ಅದರಲ್ಲೂ ಒಂಥರ ಮಜಾ ಇದೆ. ಸೊ ಫಾರ್ ದೋಸ್ ಪೀಪಲ್ ಹೂ ವಾಂಟ್ ಟು ಹ್ಯಾವ್ ದಟ್ ಥ್ರಿಲ್, ಹೂ ವಾಂಟ್ ಟು ಹ್ಯಾವ್ ದಟ್ ಫನ್, ಹೂ ವಾಂಟ್ ಟು ಬಿ ಡಿಫರೆಂಟ್, this is an amazing combination to show off the world that okay, I don't care about your opinions. So ನಿನ್ನ ಪ್ರಕಾರ ದಿಸ್ ಇಸ್ ವಾಟ್ ಪರ್ಫೆಕ್ಟ್, ನಾನು ಇದು ತಗೋತೀನಿ, ಏನು ಮಾಡ್ತೀಯ ನೋಡು ಅಂತ ಹೇಳೋಕ್ಕೆ ಈ ಎರಡು ಒಳ್ಳೆ ಸ್ಟೇಟ್ಮೆಂಟ್ ಕೊಡುತ್ತೆ ಬೈಕ್ ತೊಗೊಂಡೆ. ಸೊ ದಟ್ ಈಸ್ ಮೈ ಟೇಕ್ ಆನ್ ದೀಸ್ ಟು ಕಾಂಬಿನೇಷನು. ಸೊ ನಿಮಗೆ ಈ ಬೈಕ್ ಕಾಂಬಿನೇಷನ್ ಹೆಂಗೆ ಇಷ್ಟ ಆಯಿತು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.